ಕೇರಳದ ಕುಂಬಳೆ ಸಮೀಪದ ಅರಿಕ್ಕಾಡಿನಲ್ಲಿ ಒಂದು ಹೊಸ ಕಾಮಗಾರಿ ಮುಗ್ದ ಕೂಡಲೇ ನಿರ್ಮಿಸಿದಂಥ ಹೊಸ ಟೋಲನ್ನು ಅಲ್ಲಿನ ಜನರ ಆಕ್ರೋಶಕ್ಕೆ ಮಣಿದು ಆ ಸರ್ಕಾರ ತೆಗೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಇದನ್ನು ತೆಗೀತಾ ಇಲ್ಲ? ಯಾವಾಗ ನೋಡಿದರೂ ಗೂಂಡಾಗಿರಿ ನಡೀತಾ ಇದೆ ಅಲ್ಲಿನ ಸಿಬ್ಬಂದಿಗಳು. ಈಗ ಲೋಕಲ್ ಸಿಬ್ಬಂದಿಗಳನ್ನಿಲ್ಲದೆ ಯಾವುದೋ ಉತ್ತರ ಭಾರತದ ಬಯ್ಯಗಳನ್ನು ಅಲ್ಲಿ ತಂದು ನಿಲ್ಲಿಸಿದ್ದಾರೆ. ಯಾವಾಗ ನೋಡಿದರೂ ವಾಹನ ಸವಾರರೊಂದಿಗೆ ಗಲಾಟೆ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಮುಂದುವರಿತಾ ಇದೆ. ನಾಳೆ ಏನಾದರೂ ಸಮಸ್ಯೆ ಆಗ್ಬೋದು. ಇದು ಯಾರಿಗೂ ಬೇಡ, ಜಿಲ್ಲೆಯ ಯಾವ ಜನರಿಗೂ ಕೂಡ ಅಲ್ಲಿ ಟೋಲ್ ಬೇಡ. ಯಾಕೆಂದರೆ ಅದಕ್ಕೆ ಸಮರ್ಪಕವಾದ ರಸ್ತೆ ಇಲ್ಲದೆ 15 ವರ್ಷದಿಂದ ಅವರು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇಡೀ ಜಿಲ್ಲೆಯ ಜನತೆಗೆ ಆಕ್ರೋಶ ಇದೆ. ಆದ ಕಾರಣ ನಾವಿವತ್ತು ಒಂದು ತೀರ್ಮಾನ ಮಾಡಿದ್ದೇವೆ, ಈ ಹೋರಾಟವನ್ನು ಕೈಬಿಡುವುದಿಲ್ಲ. ಇಲ್ಲಿ ಟೋಲನ್ನು ಅಲ್ಲಿಂದ ಕಿತ್ತೊಗೆಯುವವರೆಗೂ ಕೂಡ ಆ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಈ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಲ್ಲಿ ಹೇಳಲಿಕ್ಕಿರುವುದೇನು ಅಂತ ಹೇಳಿದರೆ, ಕೇರಳದ ಜನತೆ ಹೊಸ ಟೋಲನ್ನು ಇನ್ನೂ ಕೂಡ ರಸ್ತೆ ಕಾಮಗಾರಿ ಸಂಪೂರ್ಣ ಆಗಲಿಲ್ಲ, ಹೊಸತಾಗಿ ಸ್ಟಾರ್ಟ್ ಆದಂತಹ ಒಂದು ಟೋಲನ್ನೇ ಹೋರಾಟ ಮಾಡಿ ಅವರಿಗೆ ಕಿತ್ತೊಗೆಯಲಿಕ್ಕೆ ಸಾಧ್ಯವಾಗಿದೆ. ಅಂದರೆ ಜನಶಕ್ತಿಯ ಮುಂದೆ ಯಾವ ಪ್ರಾಧಿಕಾರ, ಯಾವ ಸರ್ಕಾರ, ಅದೇ ರೀತಿ ಯಾವ ಜಿಲ್ಲಾಡಳಿತವೂ ಕೂಡ ನಿಲ್ಲುವುದಿಲ್ಲ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಆಗಿರ್ತದೆ ಅದು. ಆದ ಕಾರಣ ಈ 15 ವರ್ಷಗಳಿಂದ ನಡೀತಾ ಇರುವಂಥ ಈ ಹಗಲು ದರೋಡೆಗೆ ನಾವು ಒಂದು ಅಂಕಿತವನ್ನು ಹಾಕಲೇಬೇಕು. ಇದನ್ನು ಇಟ್ಟುಕೊಂಡು ನಾಳಿದ್ದು 18ನೇ ತಾರೀಕು ನಾವು ಆ ಟೋಲ್ ಬಳಿಯಿಂದ ಬೆಳಿಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೊಡ್ಡ ಪಾದಯಾತ್ರೆ, ಜಿಲ್ಲಾಧಿಕಾರಿ DC ಕಚೇರಿ ಚಲೋ ಎಂಬ ಹೆಸರಿನಲ್ಲಿ ಒಂದು ಪಾದಯಾತ್ರೆಯನ್ನು ಸಾವಿರಾರು ಸಂಖ್ಯೆಯ ಜನರನ್ನು ಸೇರಿಸಿಕೊಂಡು, ಅದು ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರನ್ನು ಕೂಡ ಸೇರಿಸಿಕೊಂಡು ಒಂದು ದೊಡ್ಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ನಮ್ಮ